ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ನಗರ ವಾರ್ಡಿನ ಸಣ್ಣಕ್ಕಿಬೈಲು ಗಣಪತಿ ದೇವಸ್ಥಾನ ಬಳಿ ಶ್ರೀ ವೃಷಭಾವತಿ ಡಾಕ್ಟರ್ ರಾಜ್ ಟ್ರಸ್ಟ್ ವತಿಯಿಂದ 3 ದಿನಗಳ ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಊರ ಹಬ್ಬ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಮೊದಲನೇ ದಿನ ಬೆಳಗ್ಗೆ ಡೊಳ್ಳು ತಮಟೆ ವಾದ್ಯಗಳಿಂದ ಅಣ್ಣಮ್ಮ ದೇವಿಯನ್ನು ಸಣ್ಣಕ್ಕಿಬೈಲಿನ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕರೆತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ವಿಶೇಷ ಊರ ಹಬ್ಬ ಹಾಗೂ ಅಣ್ಣಮ್ಮ ದೇವಿ ಉತ್ಸವದ ಹಬ್ಬಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯನವರು ಸೇರಿದಂತೆ ಕ್ಷೇತ್ರದ ಹಲವು ಗಣ್ಯರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಇನ್ನು 2ನೇ ದಿನ ಬೆಳಗ್ಗೆ ವಿಶೇಷ ಪೂಜೆ, ಮಧ್ಯಾಹ್ನ ಊರಿನ ಎಲ್ಲ ಜನರಿಗೆ ಅನ್ನ ಸಂತರ್ಪಣೆ ವಿನಿಯೋಗವಿದ್ದು, ಸಾಯಂಕಾಲ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಮಾಡಲಾಗುವುದು. 3ನೇ ದಿನ ತಾಯಿ ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಈ ಭಾಗದ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಬಿಪಿ, ಶುಗರ್ ಸೇರಿದಂತೆ ಹಲವು ಚಿಕಿತ್ಸೆಗಳಿಗೆ ಉಚಿತವಾಗಿ ಸಲಹೆ ತಪಾಸಣೆ ನಡೆಸಲಾಗುವುದು ಮತ್ತು ಸಕಲ ತಾಳ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಕಳುಹಿಸಿಕೊಡಲಾಗುವುದು ಎಂದು ಅಧ್ಯಕ್ಷ ಶ್ರೀನಿವಾಸ್ ಮಾಧ್ಯಮಕ್ಕೆ ತಿಳಿಸಿದರು. ಸರ್ಕಾರಿ ಶಾಲೆಯಲ್ಲಿ ಇವರಿಗೆ 552 ಭಾಷಾ ವೃಷಭಾವತಿ ನಗರ ಮಕ್ಕಳೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಸ್ನೇಹಿತರು ಶ್ರೀ ಶಿವಕುಮಾರ್ ಸ್ವಾಮಿ ಭಕ್ತಪರದ ಅಧ್ಯಕ್ಷರಾದ ಮೊದಲಿನೇಗೌಡ್ರೆ, ಮತ್ತೊಬ್ಬರು ನಿವೃತ್ತ ಮುಖ್ಯ ಆಡಳಿತರಾದ ಶ್ರೀ ಹಿರೇಮಠ ಅವರೇ, ಟ್ರಸ್ಟ್ ಡೈರೆಕ್ಟರ್ನ ರಾಷ್ಟ್ರಪತಿ ಸುಧಾರಿತವರೇ, ಮತ್ತು ನನ್ನ ಸ್ನೇಹಿತರಾದ ಸ್ವಾಮಿಯವರೇ, ಅಧ್ಯಾಪಕ ವರ್ಗದವರೇ, ಶ್ರೀ ವೃಷಭಾವತಿ ಡಾಕ್ಟರ್ ರಾಜ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಡೀ ರಾಜ್ಯದಲ್ಲಿ ಸಣ್ಣಕ್ಕಿಬೈಲು ಸರ್ಕಾರಿ ಶಾಲೆ ಇದ್ರೆ ಅದಕ್ಕೆ ಆದ ಒಂದು ಒಳ್ಳೆಯ ಹೆಸರಿದೆ. ಒಂದು 30-40 ಸೈಟ್ನಲ್ಲಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾರೋ ಒಂದು ಪುಸ್ತಕವನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳು ಒಂದು ಸರ್ಕಾರಿ ಶಾಲೆ ಬೇಕು ಅಂತಕ್ಕಂಥದ್ದನ್ನ ಒತ್ತಾಯವನ್ನು ಮಾಡಿದಾಗ ಈ ಶಾಲೆಯನ್ನ ಈ ಭಾಗಕ್ಕೆ ಒಂದು ಸರ್ಕಾರಿ ಶಾಲೆ ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಒಂದು ಏನು ಪ್ರಾರಂಭ ಮಾಡಿದೋ, ಪ್ರತಿ ವರ್ಷ 120ಕ್ಕಿಂತ ಹೆಚ್ಚಿನ ಮಕ್ಕಳು ಯುವ ಅಡ್ಮಿಷನ್ ಆಯ್ತಾ ಇದೆ. ಎಲ್ಕೆಜಿಗೆ ಇವತ್ತು ಎಲ್ಕೆಜಿ ಯುಕೆಜಿ ಇರ್ತಕ್ಕಂಥದ್ದು ಒಟ್ಟು 120 ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. 7ನೇ ಕ್ಲಾಸ್ವರೆಗೂ ಇಲ್ಲಿದೆ. 7ನೇ ಕ್ಲಾಸ್ ಆದಮೇಲೆ ನಾವು 8ನೇ ಕ್ಲಾಸಿಗೆ ಆಪರೇಷನ್ ಶಾಲೆ ಬೇಕಾದ್ರೂ ಹೋಗ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಅರ್ಜಿತಾರಿ ವಾಟರ್ ಶಾಲೆ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಎಲ್ಕೆಜಿ ಯುಕೆಜಿನಲ್ಲಿ 300 ಮಕ್ಕಳು ಅಡ್ಮಿಷನ್ ಆಗಿರೋದು, ಒಟ್ಟು ಅಲ್ಲಿ 1800 ಮಕ್ಕಳು ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಇಲ್ಲಿಂದ 150 ಬಿಟ್ಟಿರ್ತಕ್ಕಂಥದ್ರಿಂದ 150 ಬಿಟ್ಟಲ್ಲಿ 1800 ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಅಲ್ಲಿ 21ನೇ ತಾರೀಕು ಪುಸ್ತಕ ಮತ್ತು ಬ್ಯಾಗು ಸ್ವೆಟರ್ ಅನ್ನ ಕೊಡ್ತಕ್ಕಂಥ ಎಲ್ಕೆಜಿ ಯುಕೆಜಿಗೆ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಸರ್ಕಾರನೇ ಉಚಿತವಾಗಿ ಪುಸ್ತಕ ಕೊಡ್ತಕ್ಕಂಥದ್ದು. ಸ್ನೇಹಿತರಾದ ಮೊದಲಿನೇಗೌಡರು ಪ್ರತಿ ವರ್ಷ ಬ್ಯಾಗ್ಗಳನ್ನ ಶೂಗಳನ್ನ ಕೊಡ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಇದೆ. ಇದನ್ನೇನೋ ಒಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬರ್ತಾ ಇದೆ. ಇದು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾದ ಶಾಲೆ. ಈ ಶಾಲೆ ಆದ್ಮೇಲೆ ಈ ಸುತ್ತಮುತ್ತ ಇರ್ತಕ್ಕಂಥ ಪ್ರೈವೇಟ್ ಶಾಲೆಗಳಿಗೂ ಬಹಳ ಅಡ್ಮಿಷನ್ ಕಡಿಮೆಯಾಗಿ ಇವತ್ತು ಇರ್ತಕ್ಕಂಥ 3 ಶಾಲೆಗಳಿಂದ 3,500 ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಕರ್ನಾಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ 3 ಶಾಲೆಯಿಂದ 3,500 ಮಕ್ಕಳು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಅನೇಕ ಪ್ರೈವೇಟ್ ಶಾಲೆಗಳಿಗೆ ಅಡ್ಮಿಷನ್ ಏನಾಗಬೇಕಾಯಿತು, ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಏನು ಮೂಲ ಸೌಲಭ್ಯ ಬೇಕು, ಆ ಸೌಲಭ್ಯವನ್ನ ಇಲ್ಲಿ ಸಣ್ಣಕ್ಕಿಬೈಲಿರ್ತಕ್ಕಂಥ ಈ ಶಾಲೆ
ಅನಿಲ್ಬಾರಿ ವಾಟರ್ ಇರ್ತಕ್ಕಂಥ ಶಾಲೆ, ಪಕ್ಕದಲ್ಲಿರ್ತಕ್ಕಂಥ ಕಾರ್ಪೊರೇಷನ್ ಶಾಲೆ ಮತ್ತೆ ಗುರುಬಳ್ಳಿ ಶಾಲೆ ಮತ್ತೆ ಕೆಪಿಎಸ್ ಶಾಲೆ, ಕೃಷ್ಣಾನಂದಲ್ಲಿರ್ತಕ್ಕಂಥ ಕೆಪಿಎಸ್ ಶಾಲೆಗೆ ನಮ್ಮ ಮಕ್ಕಳಿಗೆ SLC ವರೆಗೂ ಏನ್ ಬೇಕಾಗಿದೆ ಆ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಶಾಲೆಗಳಿದೆ ಅಂದ್ರೆ ಅದು ಮಹಾಲಕ್ಷ್ಮಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ ವೃಷಭಾವತಿ ರಾಜ್ ಟ್ರಸ್ಟ್ ವತಿಯಿಂದ ವಿಜೃಂಭಣೆಯಿಂದ 11ನೇ ವರ್ಷದ ಅಣ್ಣಮ್ಮದೇವಿ ಉತ್ಸವ ಮೆರವಣಿಗೆ ಹಾಗೂ ಅಟ್ಟಿಲಕ್ಕಮ್ಮ ದೇವಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇಂದು 13ನೇ ತಾರೀಕಾದಂಥ ಜೂನ್ 13ನೇ ತಾರೀಕು ಇವತ್ತು ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ಗೋಪಾಲಣ್ಣನವರು ಬಂದು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಣ್ಣಮ್ಮನ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಾರೆ. ಇದು ಸತತವಾಗಿ 3 ದಿನಗಳ ಕಾಲ ನಡೆಯುತ್ತದೆ. 13ನೇ ತಾರೀಕು, 14ನೇ ತಾರೀಕು, 15ನೇ ತಾರೀಕು. ನಾಳೆ ಅನುದಾನ ಕಾರ್ಯಕ್ರಮ ಇರುತ್ತೆ. ಅಂತಿಮ ದಿನ ಉತ್ಸವ ಮೂರ್ತಿ ಮೆರವಣಿಗೆ ಎಲ್ಲ ತುಂಬ ಜೋರಾಗಿ ನಡೆಸ್ಕೊಳ್ಳಲಾಗುತ್ತದೆ. ಇದು ವಿಜೃಂಭಣೆಯಿಂದ ವೃಷಭಾವತಿ ನಗರದಲ್ಲೇ ವಿಶೇಷವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮವಾಗಿರೋದ್ರಿಂದ ಇಡೀ ಏರಿಯಾದಲ್ಲಿ ಊರ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಇಡೀ ಏರಿಯಾನೇ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಐತೆ. ಈ ಕಂಗೊಳಿಕೆ ಪ್ರಮುಖ ಕಾರಣ ಯಾರು ಅಂದರೆ ಡಾಕ್ಟರ್ ರಾಜ್ ವೃಷಭಾವತಿ ಟ್ರಸ್ಟ್ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ. ಇದರ ಮುಖ್ಯಸ್ಥರು ಎಲ್ಲರೂ ಕೂಡ ಅಧ್ಯಕ್ಷರಾದಂಥ ಶ್ರೀನಿವಾಸ ಅಣ್ಣನಾಗಿರ್ಬೋದು, ಹಾಗೂ ಪ್ರಸನ್ನ, ನರಸಿಂಹ ಅವರು, ಪುಟ್ಟ, ಆಮೇಲೆ ನಮ್ಮ ಗೋವಿಂದಣ್ಣ, ಸೂರಿ, ಹಿಂಗೆ ಹೇಳ್ತಾ ಹೋಯ್ತಾರೆ, ಒಂದು ಪಟ್ಟಿನೇ ಬೆಳೀತದೆ. ಸೊ ಇವರೆಲ್ಲರೂ ಕೂಡ ಒತ್ತಾಸೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮೂಡಿಬರಲಿಕ್ಕೆ ಇವರೆಲ್ಲರೂ ಕೂಡ ಕಾಯ ವಾಚ ಮನಸ ಭಾನುವಾರ ವಿಶೇಷವಾಗಿ ಈ ಕಾರ್ಯಕ್ರಮದ ಅಣ್ಣಮ್ಮದೇವಿ ಉತ್ಸವದ ಪ್ರಯುಕ್ತವಾಗಿ ಈಗ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ BP, ಶುಗರು ಮತ್ತು ಐ ಚೆಕಪ್ಪನ್ನು ಫ್ರೀ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕೇವಲ ಉತ್ಸವ ಮಾಡೋದಷ್ಟೇ ಅಂತಲ್ಲ, ಸಾರ್ವಜನಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಆರೋಗ್ಯಕರವಾದಂಥ ವಿಚಾರಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಟ್ರಸ್ಟ್ ವತಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಮೀಡಿಯಾದವರು, ಮಾಧ್ಯಮದವರು ಸಹಕಾರ ನೀಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಎಲ್ಲರಿಗೂ ತುಂಬ ಒಳ್ಳೇದು ಮಾಡಲಿ, ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರೂ ಸೇರಿಬಿಟ್ಟು ವಿಜೃಂಭಣೆಯಿಂದ ಆಚರಿಸ್ಬಿಟ್ಟು ಎಲ್ಲ ಜನತೆಗೂ ತುಂಬ ಒಳ್ಳೇದಾಗಲಿ ಅಂತ ದೇವ್ರು ಬೇಡ್ಕೊಳ್ಳೋಣ. MLA ಬಂದು ಗೋಪಾಲಣ್ಣವ್ರು ಬಂದು ಸ್ಕೂಲ್ಗೆ ಬುಕ್ಕು ಬ್ಯಾಗು ಎಲ್ಲ ಕೊಟ್ಟರು. ನಮ್ಮ ವೃಷಭಾವತಿ ನಗರದಿಂದ ಶಾಲಾ ಮಕ್ಕಳಿಗೆ 2 TV ವಿತರಿಸಲಾಗಿದೆ. ಮತ್ತು ಭಾನುವಾರ BP, ಶುಗರು ಕಂಟೆಸ್ಟು ಎಲ್ಲ ಮಾಡ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳಕ್ಕಾಗುತ್ತೆ.